ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಪ್ರಾರಂಭ. ಜಿಪಿಆರ್ ಬಳಸಿ ಬುರುಡೆ ರಹಸ್ಯ ಪತ್ತೆಗೆ ಕ್ರಮ. ನೆಲದಡಿ ಮೃತದೇಹಗಳ ಅವಶೇಷ ಇದೆಯಾ? ಜಿಪಿಆರ್ ಕಂಡು ಹಿಡಿಯುತ್ತಾ ಜಿಪಿಆರ್ ಮೂಲಕ ಎಸ್ಐಟಿ ಪಾತಾಳ ಗರಡಿ ಶುರು ಮಾಡಿಕೊಂಡಿದೆ. ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಇದು ಮಹತ್ವದ ತಿರುವು. ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಪ್ರಾರಂಭಗೊಂಡಿದೆ. ಇದರಲ್ಲಿ ಹೊಸತನ ಏನಪ್ಪಾ ಅಂತ ಕೇಳಿದ್ರೆ ಜಿಪಿಆರ್ ಬಳಸಿ ಬುರುಡೆ ಪತ್ತೆಗೆ ಎಲ್ಲ ತರಹದ ಕ್ರಮಗಳಾಗ್ತಾ ಇದೆ. ಹಾಗಾದ್ರೆ ನೆಲದಡಿ ಮೃತದೇಹಗಳ ಅವಶೇಷ ಇದೆಯಾ? ಜಿಪಿಆರ್ ಪತ್ತೆ ಹಚ್ಚಿದೆಯಾ? ಪತ್ತೆ ಹಚ್ಚುತ್ತಾ ಜಿಪಿಆರ್ ಮೂಲಕ ಎಸ್ಐಟಿ ಪಾತಾಳ ಗರಡಿ ಆಳ ತನಿಖೆ ಮಾಡಲಾರಂಭಿಸಿದೆ. ದೂರುದಾರನ ಸಮ್ಮುಖದಲ್ಲಿ ಜಿಪಿಆರ್ ಡ್ರೋನ್ ಸ್ಕ್ಯಾನ್ ಮಾಡ್ತಾ ಇದೆ. ರಾಡಾರ್ ಮೂಲಕ ನೆಲದಡಿಯ ಚಿತ್ರಣದ ವಿಶ್ಲೇಷಣೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಧರ್ಮಸ್ಥಳ ಶೋಧಕ್ಕೆ ಇದು ಮಹತ್ತರ ತಿರುವಿದು. ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಪ್ರಾರಂಭ. ಜಿಪಿಆರ್ ಬಳಸಿ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಎಸ್ಐಟಿ ತಂಡ. ಜಿಪಿಆರ್ ಭೂಮಿಯ ಭೂಗರ್ಭದಲ್ಲಿ ಮಣ್ಣನ್ನು ಹೊರತುಪಡಿಸಿ, ಕಲ್ಲುಗಳನ್ನು ಹೊರತುಪಡಿಸಿ ಮನುಷ್ಯನ ದೇಹದ ಭಾಗಗಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಅವಶೇಷಗಳಿದಾವ ಅನ್ನೋದನ್ನು ಚೆಕ್ ಮಾಡುತ್ತೆ. ಭೂಗರ್ಭದಲ್ಲಿ ಅಸ್ಥಿಪಂಜರಗಳ ಅವಶೇಷಗಳಿದ್ದರೆ ರಡಾರ್ ಸಿಗ್ನಲ್ ಕೊಡುತ್ತೆ. ಇಲ್ಲಿ ಈ ತರಹದ ಮೂಳೆಗಳಿದ್ದಾವೆ, ಈ ತರಹದ ತಲೆಬುರುಡೆ ಇದೆ, ಈ ತರಹದ ಕೈಕಾಲುಗಳ ಎಲುಬುಗಳಿದ್ದಾವೆ ಅಂತೇಳಿ ಸಿಗ್ನಲ್ ಕೊಟ್ಟರೆ ಸರಳ ಸೂತ್ರದಲ್ಲಿ ಅತ್ಯಂತ ಸರಳವಾಗಿ ಕಂಡು ಹಿಡಿಬಹುದು. ಈಗ ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಮ್ಯಾಸಿವ್ ಪ್ರಕರಣ ಅಂತ ಕರೆಸಿಕೊಂಡಿರತಕ್ಕಂಥ ಹೆಣಹೂತ ಪ್ರಕರಣ ಎಷ್ಟಂತ ಅಗಿಯೋದು, ಎಷ್ಟಂತ ಮಾರ್ಕ್ ಮಾಡೋದು, ಸಾಕ್ಷಿದಾರನನ್ನು ಎಷ್ಟಂತ ಹಿಡ್ಕೊಂಡು ಹೋಗೋದು, ಆತ ಹೋಗಿದ್ದ ಕಡೆಯಲ್ಲೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಅಥವಾ ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಹಾಗಿದ್ರೆ ಮೂಳೆಗಳಿಲ್ಲ. ಮನುಷ್ಯನ ನೆನಪಿನ ಶಕ್ತಿಯಲ್ಲಿ ನೆನಪಿರೋದನ್ನ ಆತ ಹೇಳಬಲ್ಲ. ಇನ್ನು 30 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಎಲ್ಲ ಸ್ಥಳಗಳನ್ನು ನಿಖರವಾಗಿ ನೆನಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಿದ್ದಾಗ ಆತ ಕಾಣಿಸಿದ ಜಾಗದಲ್ಲಿ ಇಲ್ದಲ್ಲೇನೂ ಇರಬಹುದು, ಆತ ಕಾಣಿಸದೇ ಇರತಕ್ಕಂಥ ಜಾಗದಲ್ಲಿ ಇದ್ದಿರಲೂಬಹುದು. ಸೊ ಹಿಂಗೆಲ್ಲ ಇದ್ದಾಗ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನು ಬಳಸಿಕೊಂಡು, ಅದರಲ್ಲೂ ಜಿಪಿಆರ್ ಎನ್ನುವಂತಹ ತಂತ್ರಜ್ಞಾನವನ್ನು ಬಳಸಿ ಈಗ ಎಸ್ಐಟಿ ಅವರು ತನಿಖೆಯನ್ನು, ಪಾತಾಳ ಗರಡಿಯನ್ನು ಶುರು ಮಾಡಿದ ಆಳವಾದ ತನಿಖೆ. ಈ ತನಿಖೆಗೆ ನಿಜಕ್ಕೂ ಕೂಡ ಜಿಪಿಆರ್ ಸಹಕರಿಸುತ್ತಾ ಎನ್ನುವಂತಹದ್ದು ಪ್ರಶ್ನೆ ಒಂದು ಕಡೆ ಮಳೆ ಬರ್ತಾ ಇದೆ. ಮತ್ತೊಂದು ಕಡೆ ಎಸ್ಐಟಿ ತಂಡವೂ ಕೂಡ ಈಗ ಎಲ್ಲದಕ್ಕೂ ಸಿದ್ಧವಾಗಿದೆ. ಸೊ ಬುರುಡೆ ರಹಸ್ಯ ಪತ್ತೆಗೆ ಜಿಪಿಆರ್ ಬಳಕೆ ಈ ಹಿಂದಿನಿಂದಲೂ ಕೂಡ ಆ ಒಂದು ಕೂಗು, ಆ ಒಂದು ಮನವಿ, ಆ ಒಂದು ಆಗ್ರಹ ವ್ಯಕ್ತವಾಗ್ತಲೇ ಇತ್ತು. ಜಿಪಿಆರ್ ಬಳಸಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಅಂಥೇಳಿ. ಸೊ ಹಾಗಾಗಿ ಅದರ ಭಾಗವಾಗಿ ಈಗ ಜಿಪಿಆರ್ ಪ್ರಯೋಗಕ್ಕೂ ಕೂಡ ಎಸ್ಐಟಿ ಮುಂದಾಗಿದೆ. ಇನ್ನಾದರೂ ಈ ಪ್ರಕರಣದಲ್ಲಿ ಹೊಸ ಸಾಕ್ಷ್ಯಗಳು ಪತ್ತೆ ಆಗ್ತವ, ಹೂತ ಹೆಣಗಳು ಪತ್ತೆ ಆಗ್ತವ. ಸ್ಥಳದಲ್ಲೇ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು, ಅದರಲ್ಲೂ ಮುಖ್ಯಸ್ಥ ಮೊಹಾಂತಿಯವರು ಕೂಡ ಇದ್ದಾರೆ. ಧರ್ಮಸ್ಥಳ ಶೋಧಕ್ಕೆ ಮಹತ್ತರ ತಿರುವಿದು ಜಿಪಿಆರ್ ಪ್ರಯೋಗ. ಸೊ ಈ ಪ್ರಯೋಗದ ಮುಖಾಂತರವಾಗಿ ಸತ್ಯ ಹೊರಬೀಳುತ್ತಾ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ. ಪಾಯಿಂಟ್ ನಂಬರ್ 13ರನ್ನು ಪೆಂಡಿಂಗ್ ಇಡಲಾಗಿತ್ತು. 14, 15, 16 ಹೀಗೆ ಸಾಕಷ್ಟು ಸಮಾಧಿಗಳನ್ನು ಅಗೆಯಲಾಗ್ತಾ ಇತ್ತು. ಸೊ ಈಗ ಮರಳಿ 13ರತ್ತ ಬಂದಿರತಕ್ಕಂಥ ಎಸ್ಐಟಿ, ಅದು ಕೂಡ ರಾಡಾರ್ ಪ್ರಯೋಗದ ಮುಖಾಂತರವಾಗಿ ಸಮಾಧಿ ಜಾಗ ಮಾರ್ಕ್ ಮಾಡಲಾಗಿದ್ದಂಥ 13ನೇ ಮಾರ್ಕ್ನತ್ತ ಈಗೆಲ್ಲ ಎಸ್ಐಟಿ ತಂಡಗಳು ಬಂದು ಜಿಪಿಆರ್ ಪ್ರಯೋಗ ಮಾಡಿ, ಜಿಪಿಆರ್ ಡ್ರೋನ್ ಸ್ಕ್ಯಾನ್ ಮುಖಾಂತರವಾಗಿ ರಾಡಾರ್ ಮೂಲಕ ನೆಲದಡಿಯ ಚಿತ್ರಣದ ವಿಶ್ಲೇಷಣೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಎಸ್ಐಟಿಗೆ ಹೊಸ ನೂತನ ಸಾಕ್ಷ್ಯಗಳು ಸಿಗ್ತವ. ಎಸ್ಐಟಿ ಮುಖ್ಯಸ್ಥ ಮೊಹಾಂತಿಯವರ ತನಿಖೆ ಮತ್ತಷ್ಟು ಆಕ್ಟಿವ್ ಆಗುತ್ತಾ? ಜನರ ಆಗ್ರಹದಂತೆ, ಜನರ ಮನವಿಯಂತೆ, ಜನರ ಬೇಡಿಕೆಯಂತೆ ಜಿಪಿಆರ್ ಪ್ರಯೋಗಕ್ಕೂ ಕೂಡ ಮುಂದಾಗಿದೆ ಎಸ್ಐಟಿ. ಹಾಗಾದರೆ ಇನ್ನೆಷ್ಟು ಮೃತದೇಹ, ಇನ್ನೆಷ್ಟು ಹೆಣ, ಇನ್ನೆಷ್ಟು ತಲೆಬುರುಡೆ, ಇನ್ನೆಷ್ಟು ಅಸ್ಥಿಪಂಜರ ಸಿಗುತ್ತೆ ಅನ್ನೋದೇ ಕೌತುಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.